ನಮಸ್ಕಾರ. ಕಾಣೆಯಾದ ಗಂಟೆ ಈ ಒಂದು ಸಣ್ಣ ಅಪರಾಧ ಕಥೆಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇವತ್ತು. ಹೌದು, ನಮಸ್ಕಾರ. ಇದು ಮುಂಬೈನ ಒಂದು ಪೆಂಟ್ ಹೌಸ್ನಲ್ಲಿ ನಡೆದ ಕೊಲೆ ಪ್ರಕರಣ. ಅರವಿಂದ್ ಕಾಳೆ ಒಬ್ಬ ದೊಡ್ಡ ಮೀಡಿಯಾ ವ್ಯಕ್ತಿ. ಇದ್ರ ವಿಶೇಷತೆ ಅಂದ್ರೆ ಆ ಕೊಲೆ ನಡೆದ ಸಮಯ ಅಲ್ವಾ? ಖಂಡಿತ. ರಾತ್ರಿ 2:38ರಿಂದ 2:43, ಅಂದ್ರೆ ಬರೀ 5 ನಿಮಿಷ. 5 ನಿಮಿಷ. ಆ 5 ನಿಮಿಷ ಸೆಕ್ಯೂರಿಟಿ ಕ್ಯಾಮೆರಾಗಳು ಏನೋ ಸಮಸ್ಯೆಯಿಂದ ಆಫ್ ಆಗಿದ್ವು. ಅದೇ ಸಮಯದಲ್ಲಿ ಕೊಲೆಯಾಗಿದೆ. ಆಶ್ಚರ್ಯ ಅಂದ್ರೆ ಸಾಕ್ಷಿಗಳೇ ಇಲ್ಲ, ರೂಮ್ ಒಳಗಿಂದ ಲಾಕ್ ಆಗಿತ್ತು ಅಂತಾರೆ. ಹೌದು, ಒಂದು ಕ್ಲಾಸಿಕ್ ಲಾಕ್ಡ್ ರೂಮ್ ಮಿಸ್ಟ್ರಿ ತರ. ಬಲವಂತವಾಗಿ ಒಳಗೆ ಬಂದ ಗುರುತುಗಳಿಲ್ಲ. ಬಾಲ್ಕನಿ ತುಂಬಾ ಎತ್ತರದಲ್ಲಿದೆ, 20ನೇ ಫ್ಲೋರ್ ಅಲ್ವಾ? ಹೌದು, ಲಿಫ್ಟ್ ರೆಕಾರ್ಡ್ನಲ್ಲೂ ಯಾರು ಬಂದಿರೋದು ಕಾಣಿಸಲ್ಲ. ಹಾಗಾದ್ರೆ ಕೊಲೆಗಾರ ಹೇಗೆ ಒಳಗೆ ಬಂದ, ಹೇಗೆ ಹೊರಗೆ ಹೋದ? ಅದೇ ದೊಡ್ಡ ಪ್ರಶ್ನೆ. ಸರಿ, ಹಾಗಾದ್ರೆ ಕಥೆಯಲ್ಲಿರೋ ಸುಳಿವುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದು ಆ ಬಾತ್ರೂಮ್ ಕನ್ನಡಿ ಮೇಲೆ ಬರೆದಿದ್ದ ಪದ. ಹೌದು, PRAED ಬೆರಳಲ್ಲಿ ಬರೆದ ಹಾಗೆ ಇತ್ತು. PRAED, ಅದಕ್ಕೇನರ್ಥ? ಏನದು? ಮೊದಲಿಗೆ ಇದು ಗೊತ್ತಾಗ್ಲಿಲ್ಲ. ಆಮೇಲೆ ಒಬ್ಬ ರಿಟೈರ್ಡ್ ಪತ್ರಕರ್ತರ ಸಹಾಯ ಸಿಗುತ್ತೆ. ಓ. ಅವ್ರು ಹೇಳ್ತಾರೆ, ಪ್ರಾಡ್ ಅಂದ್ರೆ ಲ್ಯಾಟಿನ್ನಲ್ಲಿ ಕೊಳ್ಳೆ ಹೊಡೆಯುವನು ಅಂತ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅದೊಂದು ಕುಖ್ಯಾತ, ಯಾರಿಗೂ ಕಾಣದ ಕಾಂಟ್ರಾಕ್ಟ್ ಕಿಲ್ಲರ್ನ ಕೋಡ್ ನೇಮ್. ವದಂತಿ ಪ್ರಕಾರ ಈ ಕಿಲ್ಲರ್ ತನ್ನ ಕೆಲಸ ಆದ್ಮೇಲೆ ಈ ಒಂದೇ ಒಂದು ಪದ ಬಿಟ್ಟು ಹೋಗ್ತಾರೆ. ಓ ಮೈ ಗಾಡ್! ಒಬ್ಬ ಅದೃಶ್ಯ ಹಂತಕ. ಇದು ಕೇಸ್ನ ಇನ್ನೂ ಕಾಂಪ್ಲಿಕೇಟೆಡ್ ಮಾಡುತ್ತಲ್ವಾ? ಹೌದು, ಆದ್ರೆ ಟೆಕ್ನಾಲಜಿ ಸ್ವಲ್ಪ ಸಹಾಯ ಮಾಡುತ್ತೆ. ಅರವಿಂದ್ರವರ ಸ್ಮಾರ್ಟ್ ವಾಚ್. ಹೌದು, ಸ್ಮಾರ್ಟ್ ವಾಚ್ ಡೇಟಾ. ಅದ್ರಿಂದ ಏನ್ ಗೊತ್ತಾಯ್ತು? ಆ ಡೇಟಾ ಪ್ರಕಾರ ರಾತ್ರಿ 2:40ಕ್ಕೆ ಅರವಿಂದ್ ಅವರ ಹಾರ್ಟ್ ಬೀಟ್ ಎಕ್ದಮ್ ಜಾಸ್ತಿ ಆಗತ್ತೆ. ಓ, ಅಂದ್ರೆ ಆ ಕ್ಷಣದಲ್ಲಿ ಅವರಿಗೆ ಅಪಾಯದ ಅರಿವಾಗಿತ್ತಾ? ಹೌದು, ಬಹುಶಃ. ಆಮೇಲೆ ಸರಿಯಾಗಿ 2:42ಕ್ಕೆ, ಅಂದ್ರೆ 2 ನಿಮಿಷದಲ್ಲಿ ಹಾರ್ಟ್ ಬೀಟ್ ಪೂರ್ತಿ ನಿಂತೋಗುತ್ತೆ. 2 ನಿಮಿಷ? ಅಷ್ಟು ಬೇಗನಾ? ಅಂದ್ರೆ ಕೊಲೆಗಾರ ಅರವಿಂದ್ ಜೊತೆ ಇದ್ದಿದ್ದು ಕೇವಲ 2 ನಿಮಿಷ. ಮತ್ತೆ ಕ್ಯಾಮ್ರಾಗಳು 2:43ಕ್ಕೆ ಆನ್ ಆಗುತ್ತಲ್ಲ, ಆವಾಗಲೂ ಕೊಲೆಗಾರ ಕೋಣೆಯಲ್ಲೇ ಇರಬೇಕಿತ್ತು. ಯಾಕಂದ್ರೆ ಆಚೆ ಹೋಗೋಕೆ ಸಮಯವೇ ಇರಲಿಲ್ಲ. ಇದು ಹೇಗೆ ಸಾಧ್ಯ? ಕ್ಯಾಮ್ರಾ ಆನ್ ಆಗುವಾಗ ಕೊಲೆಗಾರ ಅಲ್ಲೇ ಇದ್ದು ಆಮೇಲೆ ಹೇಗೆ ಮಾಯವಾದ? ಅಲ್ಲಿ ಬೇರೆ ಯಾರಾದ್ರೂ ಇದ್ರಾ? ಅಲ್ಲಿಗ್ ಬರೋಣ. ಆ ಸಮಯದಲ್ಲಿ ಆ ಪೆಂಟ್ ಹೌಸ್ನಲ್ಲಿದ್ದಿದ್ದು ಒಬ್ಳೇ ವ್ಯಕ್ತಿ. ಯಾರು? ಮನೆಗೆಲ್ಸದವಳು, ಮೀರಾ ಅಂತ. ಸುಮಾರು 50 ವರ್ಷದ ಮಹಿಳೆ. ನೋಡೋಕೆ ತುಂಬಾನೇ ಸಾಮಾನ್ಯ. ಮನೆಗೆಲ್ಸದವ್ರು? ಹೌದು. ಆಕೆಯ ಹಿನ್ನೆಲೆ ಚೆಕ್ ಮಾಡಿದಾಗ ಅದು ಸ್ವಲ್ಪ ಜಾಸ್ತಿನೇ ಕ್ಲೀನ್ ಆಗಿತ್ತು. ಅಂದ್ರೆ ಯಾವುದೇ ತೊಂದರೆ, ಅನುಮಾನಾಸ್ಪದ ವಿಷಯಗಳೇ ಇರಲಿಲ್ಲ. ಅದೇ ಒಂದ್ರೀತಿ ಅನುಮಾನ ಬರಿಸಿತು. ಅಂದ್ರೆ ಆ ಸಾಮಾನ್ಯ ಅನ್ನೋದೇ ಒಂದು ಮುಖವಾಡ ಆಗಿತ್ತಾ? ನಿರ್ಣಾಯಕ ಸುಳಿವು ಹೇಗ್ ಸಿಕ್ತು? ಒಬ್ಬ ಇನ್ವೆಸ್ಟಿಗೇಟರ್ ಆಕಸ್ಮಿಕವಾಗಿ ಮೀರಾಳ ಕೈ ಮಣಿಕಟ್ಟಿನ ಮೇಲೆ ಒಂದು ಸಣ್ಣ ಗಾಯದ ಗುರುತು ನೋಡ್ತಾನೆ. ಓ. ಆಮೇಲೆ ಸ್ವಲ್ಪ ಡೌಟ್ ಬಂದು ಆಕೆ ರೂಮ್ ಚೆಕ್ ಮಾಡಿದಾಗ ಕಪಾಟನಲ್ಲಿ ಒಂದು ಹೈಟೆಕ್ ಮಿಲಿಟರಿ ಗ್ರೇಡ್ ರಿಸ್ಟ್ ಟ್ರಾನ್ಸ್ಮಿಟರ್ ಸಿಗುತ್ತೆ. ಟ್ರಾನ್ಸ್ಮಿಟರ್? ಮನೆಗೆಲ್ಸದವಳ ಹತ್ರ? ನಂಬೋಕೆ ಆಗ್ತಿಲ್ಲ. ಹಾಗಾದ್ರೆ ಮೀರಾ ಅವಳೇ? ಹೌದು, ಅವಳೇ ಪ್ರಾಡ್. ಏನಿದು ನಿಜವಾಗ್ಲೂ? ಅದೇ ಕಥೆಯ ದೊಡ್ಡ ಟ್ವಿಸ್ಟ್. ಮೀರಾ ಬರೀ ಮನೆ ಕೆಲ್ಸದವಳಲ್ಲ, ಅವಳೊಬ್ಳು ನಿವೃತ್ತ ರಾ ಏಜೆಂಟ್. ತಲೆಮರೆಸ್ಕೊಂಡಿದ್ಲು. ರಾ ಏಜೆಂಟ್? ಹೌದು, ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆ. 2008ರಲ್ಲೇನೋ ಒಂದು ಮಿಷನ್ ಫೇಲ್ ಆದ್ಮೇಲೆ ಡಿಸಪಿಯರ್ ಆಡಿದ್ಲು. ಆದ್ರೆ ಕಾಂಟ್ರಾಕ್ಟ್ ಕಿಲ್ಲರ್ ಅಂದಿದ್ರಲ್ಲ, ರಾ ಏಜೆಂಟ್ ಯಾಕೆ ಹೀಗೆ? ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಕಾಂಟ್ರಾಕ್ಟ್ ಕಿಲ್ಲರ್ ಅಂತ ಶುರುವಲ್ಲಿ ಅಂದ್ಕೊಂಡಿದ್ರು. ಆದ್ರೆ ಆಕೆಯ ಟಾರ್ಗೆಟ್ಗಳನ್ನ ನೋಡಿದ್ರೆ ಅವರು ಹೆಚ್ಚಾಗಿ ಹ್ಯೂಮನ್ ಟ್ರಾಫಿಕಿಂಗ್, ಭ್ರಷ್ಟಾಚಾರದಲ್ಲಿ ಭಾಗಿಯಾದ ದೊಡ್ಡ ದೊಡ್ಡ ವ್ಯಕ್ತಿಗಳು. ಓ, ಹಾಗಾದ್ರೆ ಅವಳು ದುಡ್ಡಿಗೋಸ್ಕರ ಕೊಲೆ ಮಾಡೋಳಲ್ಲ, ಒಂದ್ರೀತಿ ವಿಜಿಲಾಂಟೆ ತರನಾ? ಬಹುಶಃ. ಕಥೆ ಆ ರೀತಿ ಸೂಚಿಸುತ್ತೆ. ಅರವಿಂದ್ ಕಾಳೆ ಕೂಡ ಆಕೆಯ ಲಿಸ್ಟ್ನಲ್ಲಿದ್ದ. ಹಾಗಾದ್ರೆ ಆ ಟ್ರಾನ್ಸ್ಮಿಟರ್? ಅದನ್ನ ಬಳಸಿ ಕ್ಯಾಮರಾ ಸಿಸ್ಟಮ್ ಹ್ಯಾಕ್ ಮಾಡಿ 5 ನಿಮಿಷ ಆಫ್ ಮಾಡಿದ್ದಾರೆ. ತನ್ನ ಕ್ಲೀನಿಂಗ್ ಕಾರ್ಟ್ ಇದೆಯಲ್ಲ, ಅದರಲ್ಲಿ ಸೈಲೆನ್ಸರ್ ಹಾಕಿದ ಗನ್ ಇಟ್ಕೊಂಡು ಬಂದಿದ್ದಾಳೆ. ಕೊಲೆ ಮಾಡಿ ಕ್ಯಾಮ್ರಾ ಆನ್ ಆಗುವಷ್ಟರಲ್ಲಿ ವಾಪಸ್ ಏನೂ ತಿಳಿಯದ ಹಾಗೆ ತನ್ನ ಕೆಲ್ಸಕ್ಕೆ ನಿಂತಿದ್ದಾಳೆ. ಅದ್ಭುತ. ಅಂದ್ರೆ ಭಯಾನಕ ಕೂಡ. ಆದ್ರೆ ಪೊಲೀಸರಿಗೆ ಸಿಕ್ಬಿಡಲಿಲ್ವಾ? ಇಲ್ಲ, ಅವ್ರಿಗೆ ಇದೆಲ್ಲ ಗೊತ್ತಾಗೋ ಹೊತ್ತಿಗೆ ಆಕೆ ಅಲ್ಲಿಂದ ಎಸ್ಕೇಪ್. ಅದಕ್ಕೆ ಹೇಳ್ದು ಒಬ್ಬರ ಸಾಮಾನ್ಯ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೇ ತನಿಖೆಯನ್ನ ದಾರಿ ತಪ್ಪಿಸಿತ್ತು.
ನಿಜ. ನಾವು ಹೇಗೆಲ್ಲ ಪೂರ್ವಗ್ರಹ ಇಟ್ಕೊಂಡಿರ್ತೀವಿ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಆದ್ರೆ ಕಥೆಲಲ್ಲಿಗೆ ಮುಗಿಲಿಲ್ಲ ಅಂದ್ರಿ. ಇನ್ನೊಂದು ಪದ. ಹೌದು. ಕೊಲೆಯ ಮರುದಿನ ಅದೇ ಕನ್ನಡಿ ಮೇಲೆ ಇನ್ನೊಂದು ಪದ ಕಾಣಿಸುತ್ತೆ. ಏನು ಅಂತ? ಅಧೂರ. ಅಧೂರ ಅಂದ್ರೆ? ಅಪೂರ್ಣ, ನಾಟ್ ಕಂಪ್ಲೀಟ್. ಹೌದು. ಅದರ ಅರ್ಥ ಏನು? ಆಕೆಯ ಮಿಷನ್ ಇನ್ನೂ ಮುಗಿದಿಲ್ವಾ? ಅಥವಾ ಮುಂದಿನ ಟಾರ್ಗೆಟ್ ಯಾರು ಅಂತ ಸೂಚನೆಯಾ? ಅದು ಕೂಡ ಇರ್ಬೋದು. ಅಥವಾ ಆ ಅಧೂರ ಪದಕ್ಕೆ ಬೇರೆ ಏನಾದ್ರೂ ಆಳವಾದ ಅರ್ಥ ಇದ್ಯಾ? ಬಹುಶಃ ನ್ಯಾಯದ ಬಗ್ಗೆ ಆಕೆಗಿರೋ ಕಲ್ಪನೆ ಅಪೂರ್ಣ ಅಂತನಾ? ಯೋಚನೆ ಮಾಡ್ಬೇಕಾದ ವಿಷಯ, ಈ ಪ್ರೇಡ್ ಅನ್ನೋ ಪಾತ್ರವನ್ನ ಯಾವುದು ಡ್ರೈವ್ ಮಾಡುತ್ತೆ? ಸರಿ ತಪ್ಪುಗಳ ನಡುವಿನ ಗೆರೆ ಎಲ್ಲಿ ಮಸುಕಾಗುತ್ತೆ? ಈ ಪ್ರಶ್ನೆಗಳೆಲ್ಲ ಹಾಗೆ ಉಳಿಯುತ್ತಲ್ವಾ? ಖಂಡಿತ. ಕಥೆಯ ಈ ಅಪೂರ್ಣ ಅಂತ್ಯವೇ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಮುಂದೇನಾಗ್ಬೋದು ಅಂತ ಕಾಯುವಂತೆ ಮಾಡುತ್ತೆ. ಜೊತೆಗೆ ಆ ಪಾತ್ರದ ಸೈಕಾಲಜಿಯ ಬಗ್ಗೆನೂ ಆಲೋಚಿಸುವಂತೆ ಮಾಡುತ್ತೆ.